ಚುನಾವಣೆಯಲ್ಲಿ ಈಗ ಮುಸ್ಲಿಂ ಕಮ್ಯುನಿಟಿಯನ್ನು ಸ್ವಲ್ಪ ಸೈಡ್ಲೈನ್ ಮಾಡಿದ್ದಾರೆ ಅಂತ ಒಂದು ಆರೋಪ ಬಹಳಷ್ಟು ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮಗೆ ಒಂದು ಸ್ಥಾನ ಕೊಡಬೇಕು ಎಂಬುದು ನೋಡಿ, ನನಗೆ ರಾಜಕೀಯವಾಗಿ ಏನಿದೆ ನನಗೆ ಗೊತ್ತೇ ಇಲ್ಲ. ಇದರಲ್ಲಿ ಅದರ ಬಗ್ಗೆ ನನ್ನ ಸಬ್ಜೆಕ್ಟ್ ಕೂಡ ಅಲ್ಲ. ನಾನು ಇಬ್ಬರದು ಕೂಡ ಆಡಳಿತ ಪಕ್ಷ ಸದಸ್ಯರು ಮತ್ತು ಪ್ರತಿಪಕ್ಷದ ಸದಸ್ಯರು ಎಲ್ಲರ ಒಳಿತನ್ನು ಕಾಪಾಡಿಕೊಳ್ಳುವುದು ಮತ್ತು ಅವ್ರಿಗೆ ಬೇಗ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ. ಬೈ ಎಲೆಕ್ಷನ್ ಆದ ನಂತರ ಮುಸ್ಲಿಂ ನಾಯಕರನ್ನು ಟಾರ್ಗೆಟ್ ಮಾಡ್ತಿದೆ ಕಾಂಗ್ರೆಸ್ ಪಕ್ಷ ಅಂತ ಒಂದು ಆರೋಪ ಬರ್ತಾ ಉಂಟು. ನನಗೆ ವಿಷಯ ಗೊತ್ತಿಲ್ಲ. ನಿಮ್ಮ ಪಕ್ಷದ ಅಲ್ಲ ಸರ್, ನಿಮ್ಮ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷದ ನನಗೆ ಪಕ್ಷ ಇಲ್ಲ. ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರು SDP ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ದಾರೆ, ಮುಸ್ಲಿಂ ನಾಯಕರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಬೈ ಎಲೆಕ್ಷನ್ ಆದ ನಂತರ ಅಂತ. ನೋಡಿ, ಈಗ ಒಬ್ಬೊಬ್ಬರು ಒಂದೊಂದು ರಾಜ್ಯಕ್ಕೆ ಪಕ್ಷ ಅದಕ್ಕೆ ನಾವೇನು ಉತ್ತರ ಕೊಡಲಿಕ್ಕೆ ಸಾಧ್ಯವಿದೆ? ಇದಕ್ಕೆ ನಾವೇನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಅವರವರ ಬೇರೆ ಬೇರೆ ನಾಯಕರಿದೆ, ಅವರವ್ರ ಉತ್ತರ ಕೊಡ್ತಾರೆ. ನಿಮ್ಗೆ ಅನಿಸ್ತಾ ಇದೆ ಕಮ್ಯುನಿಟಿ ಟಾರ್ಗೆಟ್ ಮಾಡಿ, ಕಮ್ಯುನಿಟಿ ಇಟ್ಕೊಂಡು ನಿಮಗೆ ಟಾರ್ಗೆಟ್ ಮಾಡೋದು? ನಾನು ಹೇಳ್ದೇನಲ್ಲಿ, ಈಗ ಯಾವುದೇ ವಿಚಾರದಲ್ಲಿ ನಾನು ಆ ಪೀಠದಲ್ಲಿ ಕೂತ್ಕೊಂಡು ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ನನಗೆ ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ನಾನು ಸಂವಿಧಾನ, ನಾನು ಸ್ಪೀಕರ್ ಸ್ಥಾನ ಹೋಗಿ ಶಾಸಕರಾದಾಗ ವಿಷಯ ನಾನು ಹೇಳ್ತೇನೆ.